ಇನ್ನು ಸಿಎಂ ಕುರ್ಚಿ ಕದನ ಏನಿದೆ ಇದು ಇವತ್ತಿಗೆ ಫೈನಲ್ ಆಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಸಿಎಂ ಮತ್ತೆ ಡಿಸಿಎಂ ಇಬ್ಬರೂ ಸಹ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಸಹ ದೆಹಲಿಗೆ ತೆರಳುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಹೈಕಮಾಂಡ್ ಒಂದು ಕರೆಯನ್ನ ಕೊಟ್ಟಿರುವಂತದ್ದು ಸಿಎಂಗೆ ಆಗಲಿ ಡಿಸಿಎಂಗೆ ಆಗಲಿ ಇಬ್ಬರೂ ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಹಾಗೆ ಸಿಎಂ ಜೊತೆ ಪರಮೇಶ್ವರ್ ಸಹ ತೆರಳಿರುವಂತದ್ದು. ಹೈಕಮಾಂಡ್ ಕರೆದಿರುವಂತಹ ಅಜೆಂಡಾ ಏನಿದೆ ಅಂತ ಹೇಳಿ ನಮಗೆ ತಿಳಿದಿಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನ ಮಾಧ್ಯಮಗಳ ಮುಂದೆ ಪರಮೇಶ್ವರ್ ಬಿಚ್ಚಿಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳೊಂದಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಸಹ ದೆಹಲಿಗೆ ತೆರಳಿರುವಂತದ್ದು. 3 ರಾಜ್ಯಸಭಾ ಸೀಟುಗಳು ಕರ್ನಾಟಕಕ್ಕೆ ಬರ್ತಾ ಇದೆ. ಜೊತೆಗೆ ಸಚಿವ ಸಂಪುಟದ ಬಗ್ಗೆನೂ ಕೂಡ ಚರ್ಚೆ ಆಗ್ಬೋದು. ಇಲ್ಲಿ ನಾವು ಗಮನಿಸೋದಾದ್ರೆ ಸಾಕಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ. ಒಂದು ಕಡೆ ಇವತ್ತೇ ಎಲ್ಲ ಫೈನಲ್ ಮಾಡ್ಕೊಳ್ಬೇಕು ಅನ್ನುವಂಥ ಒಂದೇ ಮನಸ್ಸಿನಿಂದ ಡಿಕೆ ಸಹೋದರರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಯಾಕಂದ್ರೆ ಹೈಕಮಾಂಡ್ ನಾಯಕರು ಕರೆದಿದ್ದಾರೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಸುತ್ತಿನ ಸಭೆಯನ್ನ ನಡೆಸಲಾಗುತ್ತೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನೂ ಸಹ ಎಲ್ಲಾ ರೀತಿಯಾದಂತಹ ತಂತ್ರಕ್ಕೆ ಯಾವ ಪ್ರತಿತಂತ್ರವನ್ನ ಹೂಡಬೇಕು ಅಂತ ಹೇಳಿ ರೆಡಿ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಯಾವಾಗ ಏನ್ ಬೇಕಾದ್ರೂ ತಲೆ ಕೆಳಗಾಗ್ಬೋದು. ನಾಯಕತ್ವ ವಿಚಾರ ಚರ್ಚೆ ಮಾಡಲಿಲ್ಲ ಅಂದ್ರೆ ಡಿಕೆ ಶಿವಕುಮಾರ್ ಏನ್ ಮಾಡ್ತಾರೆ, ಮುಂದಿನ ಚುನಾವಣೆ ಅಂದ್ರೆ ಲೋಕಸಭೆ 2029 ಮತ್ತೆ 2028 ಏನು ವಿಧಾನಸಭೆ ಲೋಕಸಭೆ ಚುನಾವಣೆ ಬರುತ್ತೆ, ಆ ಚುನಾವಣೆಯನ್ನ ಮುಂದಿಟ್ಕೊಂಡು ಮಾತನಾಡಬಹುದು. ಜೊತೆಗೆ ಮೊದಲಿನಿಂದಲೂ ಯಾವ ರೀತಿಯಾಗಿ ಗಾಂಧಿ ಕುಟುಂಬಕ್ಕೆ ಅವರು ನಡ್ಕೊಂಡಿದ್ದಾರೆ ಅನ್ನೋವಂಥದ್ದನ್ನು ಕೂಡ ಚರ್ಚಿಸಬಹುದು. ಇದು ಹೈಕಮಾಂಡ್ ನಾಯಕರಾದಂತಹ ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಅವರ ಮುಂದೆ ಇದನ್ನ ತೆರೆದಿಡೋದಕ್ಕೆ ಅಂದ್ರೆ ಬಿಚ್ಚಿಡೋದಕ್ಕೆ ಒಂದು ಕಡೆ ಡಿಕೆ ಶಿವಕುಮಾರ್ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ ಕೇಸ್ ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡಿದ್ರು ಹೈಕಮಾಂಡ್ ನಾಯಕರು ಅಂತ ಅಂದ್ರೆ ಸಿಎಂ ಸಿದ್ದರಾಮಯ್ಯ ರೆಡಿ ಮಾಡ್ಕೊಂಡಿರುವಂತ ಪ್ರತಿತಂತ್ರ ಒಂದು ಸಚಿವ ಸಂಪುಟ ಪುನರ್ರಚನೆ, ಇಲ್ಲ ಅಂದ್ರೆ ದಲಿತ ಸಿಎಂ ಆಗಬೇಕು. ಈ ವಿಚಾರವನ್ನ ಮುಂದಿಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಇವತ್ತಿಗೆ ಏನಾಗುತ್ತೆ ಅನ್ನೋವಂಥದ್ದು ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ಏನು ಹಿರಿಯ ಶಾಸಕರು, ಕಾಂಗ್ರೆಸ್ನ ಹಿರಿಯ ಶಾಸಕರುಗಳು ಸಹ ದೆಹಲಿಗೆ ತೆರಳಿದ್ದಾರೆ. ಅದರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಹ ಹೋಗಿದ್ದಾರೆ. ಏನೇನೋ ಬೆಳವಣಿಗೆಗಳು ಆಗ್ತಾ ಇದೆ. ಆದ್ರೆ ಇವತ್ತು ಏನೋ ಒಂದು ಫೈನಲ್ ಆಗ್ಲಿಲ್ಲ ಅಂದ್ರೆ ಖಂಡಿತ ಕಾಂಗ್ರೆಸ್ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಇದು ಹಿನ್ನಡೆಯನ್ನು ಉಂಟು ಮಾಡೋದಂತೂ ಖಂಡಿತ ಹೌದು. SIR ಬಗ್ಗೆ ಸೂಚನೆಗಳನ್ನ ನೀಡುವಂತ ನಿರೀಕ್ಷೆನೂ ಕೂಡ ಇರ್ಬೋದು. ಹೈಕಮಾಂಡ್ ನಾಯಕರು ಕರೆದಿರುವಂತ ವಿಚಾರ, ಸಚಿವ ಸಂಪುಟದ ಬಗ್ಗೆ ಚರ್ಚೆ ಆಗ್ಬೋದು. 11 ಜನ ಸಚಿವರನ್ನ ಸಂಪುಟದಿಂದ ಕೈ ಬಿಡಬಹುದು. ಹೊಸಬರಿಗೆ, ಹೊಸ ಶಾಸಕರಿಗೆ ಅವಕಾಶವನ್ನ ಕೊಡಬಹುದು. ಒಟ್ಟಾರೆಯಾಗಿ ಹೈಕಮಾಂಡ್ ದೆಹಲಿಗೆ ಏನಕ್ಕೆ ಕರೆದಿದೆ ಅನ್ನೋಂಥದ್ರ ಬಗ್ಗೆ ಮಾಹಿತಿ ಇಲ್ಲ. ಎಲ್ಲರನ್ನೂ ಕರೆದಿದ್ದಾರೆ. ನಾನು ಕೂಡ ಸಿಎಂ ಜೊತೆ ಹೋಗ್ತಾ ಇದ್ದೀನಿ. ನಾಯಕತ್ವ ಗೊಂದಲದ ಬಗ್ಗೆ ಇವತ್ತು ತೆರೆ ಎಳೆಯೋದು ಖಚಿತ ಆಗಲೇಬೇಕು. ರಾಜಕೀಯ ಗೊಂದಲಗಳನ್ನ ಪಕ್ಷದಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ರೆ ಅದು ಬೆಳೆದು ದೊಡ್ಡದಾಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ಸೊ ಹಾಗಾಗಿ ಇದು ಇಡೀ ಕರ್ನಾಟಕ ರಾಜ್ಯದ ಮೇಲೂ ಸಹ ಪರಿಣಾಮವನ್ನ ಬೀರುತ್ತೆ. ಈ ಹಿಂದೆನೂ ಸಹ ಇದೇ ರೀತಿಯಾದಂಥ ಹೇಳಿಕೆಗಳನ್ನ ಕಾಂಗ್ರೆಸ್ನ ಅನೇಕ ಹಿರಿಯ ಶಾಸಕರುಗಳು, ಸಚಿವರುಗಳು ಹೇಳಿಕೊಂಡು ಬರ್ತಾ ಇದ್ದಾರೆ. ಆದಷ್ಟು ಬೇಗ ಸಮಸ್ಯೆಗಳು ಬಗೆಹರಿಯೋದು ಒಳ್ಳೆಯದು ಅಂತ ಹೇಳಿ ಪರಮೇಶ್ವರ್ ಸಹ ಮಾಧ್ಯಮಗಳಿಗೆ ಹೇಳಿಕೆಯನ್ನ ನೀಡಿದ್ದಾರೆ. ನೋಡೋಣ. ಮಂತ್ರಿಗಳನ್ನ ಹೈಕಮಾಂಡ್ನವರು ಕರೆದಿದ್ದಾರೆ. ಅಜೆಂಡಾ ನಮಗೇನು ಗೊತ್ತಿಲ್ಲ. ಮತ್ತು ನಾವು ಅವ್ರ ಜೊತೆಯಲ್ಲೂ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ನಾಳೆ ಸಭೆ ಇವತ್ತೇ ಬೆಳಿಗ್ಗೆ ಕರೆದಿರೋದು ಅಂತ ಗೊತ್ತಾಯಿತು. ಏನು ಅಜೆಂಡಾ ನಿಮಗೇನು ನಿರೀಕ್ಷೆ ಇದೆ? ಅದು ಅಲ್ಲೋದ್ಮೇಲೆ ಗೊತ್ತಾಗುತ್ತೆ. ಕೇಂದ್ರ ರಾಜ್ಯಸಭಾ 3 ರಾಜ್ಯಸಭಾ ಸೀಟ್ಗಳು ಬರುತ್ತೆ ಕರ್ನಾಟಕಕ್ಕೆ, ನಮಗೆ ಕಾಂಗ್ರೆಸ್ ಪಾರ್ಟಿ. ಅದರಲ್ಲಿ ಅದು ಕೂಡ ಚರ್ಚೆ ಆಗ್ಬೋದು, ರಿಷಫಲ್ ಆಗ್ಬೋದು, MLCಗಳು ಚರ್ಚೆ ಆಗ್ಬೋದು. ಮತ್ತು ಮುಂದೆ ನಮ್ಮ ಈ SIR ಇದೆಲ್ಲ ಇದೆಯಲ್ಲ, ಅದ್ರ ಬಗ್ಗೆ ಏನಾದರೂ ಕೂಡ ಸೂಚನೆಯನ್ನು ಕೊಡ್ಬೋದು. ಯಾವುದು ಅಂತ ಹೇಳಿ ನಮಗಿನ್ನೂ ಸ್ಪಷ್ಟವಾಗಿ ಏನೂ ಗೊತ್ತಿಲ್ಲ. ಸರ್, ಎಂತೆಂಥ ಡೆವಲಪ್ಮೆಂಟ್ ಆದಾಗಲೂ ಕೂಡ ಪರಮೇಶ್ವರ್ ಅವರು ಹೈಕಮಾಂಡ್ ನಾಯಕರು ಭೇಟಿಗೆ ಹೋಗಿರಲಿಲ್ಲ. ನಾವು ಫಸ್ಟ್ ಟೈಮ್ ಅನ್ಸುತ್ತೆ ಸರ್ ಹೋಗ್ತಾರೆ. ಅದಕ್ಕೆ ನಮಗೂ ಕೂಡ ಕುತೂಹಲ ಜಾಸ್ತಿ ಆಗಿದೆ. ಹಾಗೇನಿಲ್ಲ, ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಹೋಗೋದಕ್ಕೆ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ನಾನು ಪ್ರತ್ಯೇಕವಾಗಿ ಹೋಗಿದ್ರೆ ನೀವು ಹೇಳೋದು ಕರೆಕ್ಟ್ ಇದೆ. ಆದರೆ ನಾನು ಪ್ರತ್ಯೇಕವಾಗಿ ಹೋಗಿಲ್ಲ ಇನ್ನು ಯಾವತ್ತೂ ಕೂಡ. ಅದರಿಂದ ಜೊತೆಯಲ್ಲಿ ಹೋಗ್ತಾ ಇದ್ದೀನಿ.
ಇನ್ನು ನಿರೀಕ್ಷೆ ಸರ್ ಅಷ್ಟು ಬಿಟ್ಟರೆ ಬೇರೆ ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ಮೂರ್ನಾಲ್ಕು ವಿಚಾರಗಳಲ್ಲಿ ಯಾವುದಾದ್ರೂ ಆಗ್ಬೋದು, ಇದು ಹೇಳೋಕ್ಕಾಗೋದು. ನಾಳೆನೇ ಫೈನಲ್ ತೀರ್ಮಾನಗಳಾಗ್ಬೋದು ಸರ್. ಚರ್ಚೆ ಅಂತೂ ನಾಳೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳೆಲ್ಲ. ಅವ್ರ ಜೊತೆಯಲ್ಲಿ ಏನು ಮಾತಾಡಿ ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ ಸರ್. ನೀವು ಹಿಂದೆ ಕೂಡ ಒಂದಷ್ಟು ಗೊಂದಲಗಳಿಗೆ ತೆರೆ ಎಳಿಬೇಕು ಅಂತ ಹೇಳಿದ್ರಿ, ನಾಳೆ ಎಲ್ಲದೂ ಈಗಲೂ ಹೇಳ್ತೀನಿ, ಹಿಂದೇನೂ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ. ಯಾವುದೇ ರೀತಿಯ ಈ ರಾಜಕೀಯದ ಗೊಂದಲಗಳು ನಮ್ಮ ಪಕ್ಷದಲ್ಲಿ ಇರಬಾರ್ದು ಅಂಥೇಳಿ ನಾನು ನಂಬಿಕೆ ಇಟ್ಟಿರೋನು. ಯಾಕೆಂದರೆ ಇದರ ಪರಿಣಾಮ ಆಡಳಿತದ ಮೇಲೆ ಬೀಳುತ್ತೆ ಅಂತೇಳಿ. ಹಾಗಾಗಿ ಆದಷ್ಟು ಶೀಘ್ರವಾಗಿ ಇದೆಲ್ಲ ಬಗೆಹರಿದ್ರೆ ಭಾಳ ಒಳ್ಳೆಯದು. ರಾಜ್ಯದ ದೃಷ್ಟಿಯಿಂದ, ಜನಸಮುದಾಯದ ದೃಷ್ಟಿಯಿಂದ ಭಾಳ ಒಳ್ಳೆಯದು.